ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೀವು ತುಂಬ ವ್ಯೂಸ್ ಬಂದಿದೆ. ಆದಷ್ಟು ಇನ್ನೂ ಜಾಸ್ತಿ ಜನ ನೋಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಯಾವುದಕ್ಕೆ ತುಂಬ ವ್ಯೂಸ್ ಬಂದಿದೆ? ನಕ್ಷತ್ರಗಳ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಅಶ್ವಿನಿ ನಕ್ಷತ್ರದ ಬಗ್ಗೆ ನಾನು ಲಾಸ್ಟ್ ವೀಕ್ ಇದು ಮಾಡಿದ್ದೆ, ಶೇರ್ ಮಾಡಿದ್ದೆ. ಅದು ಚೆನ್ನಾಗಿ ವ್ಯೂಸ್ ಸಿಕ್ಕಿದೆ, ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಇವತ್ತು ನೆಕ್ಸ್ಟ್ ನಕ್ಷತ್ರ ಅಂದರೆ ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆ ತನಕ ನೋಡಿ ಈ ವಿಡಿಯೋನ. ಸೊ ನಿಮ್ಮಲ್ಲಿ ಯಾರ್ಯಾರು ಭರಣಿ ನಕ್ಷತ್ರ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ರಿಲೇಟಿವ್ಸ್ ಯಾರಾದರೂ ಭರಣಿ ನಕ್ಷತ್ರ ಇದೆಯಾ ಖಂಡಿತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಶುರು ಮಾಡ್ತೀನಿ. ಸೊ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಇದೆ. 3 ನಕ್ಷತ್ರಗಳನ್ನು ಒಳಗೊಂಡಿದೆ ಅದು. ಸೊ ಇದು ತುಂಬಾ ಹಾಟ್ ಸ್ಟಾರ್ ಅಂತ ಹೇಳ್ತಾರೆ. ಸೊ ಅಪಾರ ಪ್ರಮಾಣದ ಅಗ್ನಿಶಕ್ತಿ ಇದೆ ಇದಕ್ಕೆ. ಆಮೇಲೆ ವೇದಿಕ್ ಇದರಲ್ಲಿ ಸಂಪ್ರದಾಯದಲ್ಲಿ ಅಗ್ನಿ ಅಂಶದ ಹಲವಾರು ಗುಣಗಳಿದೆ ಇದಕ್ಕೆ. ಮತ್ತು ಭರಣಿ ಬೆಂಕಿಯನ್ನು ಮೊದಲು ಹೊತ್ತಿಸಿದಾಗ ಆರಂಭದಲ್ಲಿ ಇರುವ ಪವಿತ್ರ ಗುಣವಾಗಿದೆ ಇದಕ್ಕೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಅವರ ಬೆಂಕಿನ ಸುಡುವ ಶಕ್ತಿಯಿಂದಾಗಿ ಅವರು ಬೇರನ್ನೆಲ್ಲ ಆಳುವ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಹಾಗೆ ಸ್ವಭಾವತಃ ತುಂಬ ವಿಪರೀತ ಎಕ್ಸ್ಟ್ರೀಮಲ್ಲಿ ಇರುತ್ತೆ ಇವ್ರ ಸ್ವಭಾವ. ಸೊ ನಾನು ಹೇಳಿದಾಗೆ ಭರಣಿ ತುಂಬ ಎಕ್ಸ್ಟ್ರೀಮ್. ಯಾವುದೇ ಡೈರೆಕ್ಷನ್ ತೊಗೊಂಡ್ರು ಅದು ಇದಾಗಿರ್ಬೋದು, ಪ್ಯೂರ್ ಆಗಿರ್ಬೋದು ಅಥವಾ ಇಂಪ್ಯೂರ್ ಆಗಿರ್ಬೋದು, ಏನು ಡೈರೆಕ್ಷನ್ ತೊಗೊಂಡ್ರು ಭರಣಿ ನಕ್ಷತ್ರದಲ್ಲಿವರು ಅವರು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ತುಂಬಾ ಎಕ್ಸ್ಟ್ರೀಮ್ ಆಗಿರ್ತಾರೆ. ಹಾಗಾಗಿ ಅವರು ಫೈರ್ ಬರ್ನಿಂಗ್ ಎನರ್ಜಿ ಇರುತ್ತೆ ಅವ್ರಿಗೆ. ಸೊ ಇವರು ಆಪೋಸಿಟ್ ಡೈರೆಕ್ಷನ್ ಏನು ಬೇಕಾದ್ರೂ ಚೂಸ್ ಮಾಡೋದ್ರಿಂದ ಅವರು ಆಸಿಲೇಷನ್ ಇರುತ್ತೆ. ಒಂದು ಒಳ್ಳೇದಿರುತ್ತೆ, ಇನ್ನೊಂದು ಒಳ್ಳೇದಿಲ್ದಿದ್ದು, 2 ಸ್ಪೆಕ್ಟ್ರಮಲ್ಲಿ ಆಸಿಲೇಟ್ ಆಗ್ತಾ ಇರ್ತಾರೆ ಅವರು. ಆಪೋಸಿಟ್ ಎಂಡ್ಸಲ್ಲಿ ಯಾವಾಗಲೂ ಆಸಿಲೇಟ್ ಆಗ್ತಿರ್ತಾರೆ. ಸೊ ಇದು ವೀನಸ್ ಎನರ್ಜಿ. ಬೇರೆ ಎಲ್ಲ ನಕ್ಷತ್ರದ ಜೊತೆಗೆ ಇವ್ರದ್ದು ಭರಣಿ ಫೌಂಡೇಶನ್ನು ವೀನಸ್ ಎನರ್ಜಿ. ಸೊ ಇದರಿಂದ ಅದಕ್ಕೆ ತುಂಬಾ ಆಕಲ್ಟ್ ನಾಲೆಡ್ಜ್ ಬರುತ್ತೆ. ವೀನಸ್ ಇರೋದ್ರಿಂದ ಅವರಿಗೆ ಟ್ರೆಮೆಂಡಸ್ ಆಕಲ್ಟ್ ನಾಲೆಡ್ಜ್ ಇರುತ್ತೆ. ಹಾಗೆ ಮೇನ್ ಸಿಂಬಲ್ಲು ಇದ್ರದ್ದು ಇದು ಸ್ಟಾರ್ದು ಮೇನ್ ಸಿಂಬಲ್ ಯೋನಿ ಅಥವಾ ಫೀಮೇಲ್ ಆರ್ಗನ್. ಸೊ ಇದರಿಂದ ಏನು ಬರುತ್ತೆ ಅಂದರೆ ಫೆಮಿನೈನ್ ಇದು ಕ್ರಿಯೇಟಿವಿಟಿ. ಇದು ಸಿಂಬಲೈಸ್ ಏನು ಮಾಡುತ್ತೆ ಅಂದರೆ ಕ್ರಿಯೇಟಿವಿಟಿ, ಸೆಕ್ಷುಯಾಲಿಟಿ, ಆಮೇಲೆ ಇದು ಬರ್ತ್ ಮತ್ತು ಡೆತ್ ಅಂದರೆ ಹುಟ್ಟು ಮತ್ತು ಸಾವಿನ ಸೈಕಲ್, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದು. ಹಾಗೆ ಸೊ ಈ ಊಂಬ್ ಅಂತ ಹೇಳಿದ್ರೆ ಗರ್ಭದ ಥರ ಭರಣಿ ನಕ್ಷತ್ರ ಕೂಡ ತುಂಬ ಸೇಕ್ರೆಡ್ ಪ್ಲೇಸ್. ಯಾವುದಕ್ಕೆ ಸೇಕ್ರೆಡ್ ಪ್ಲೇಸು? ನರ್ಚರಿಂಗ್ ಮತ್ತು ಗ್ರೋತ್ಗೆ. ಸೊ ಬೆಳವಣಿಗೆಗೆ ಮತ್ತು ಇದಕ್ಕೆ ಗ್ರೋತ್ ಆಗಲಿಕ್ಕೆ, ನರ್ಚರ್ ಆಗಲಿಕ್ಕೆ ಇದು ತುಂಬಾ ಸೇಕ್ರೆಡ್ ಪ್ಲೇಸು. ಸೊ ಇದು ಏನಂತ ಹೇಳಿದ್ರೆ ಗರ್ಭ ಹೇಗೆ ತುಂಬ ಕ್ವಿಕ್ಕಾಗಿ ಮ್ಯಾನಿಫೆಸ್ಟ್ ಆಗುತ್ತಲ್ಲಿ, ಹಾಗೆಯೇ ಇಲ್ಲೂ ಅಷ್ಟೇ ಭರಣಿ ನಕ್ಷತ್ರದಲ್ಲೂ ತುಂಬ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗುತ್ತೆ. ಸೊ ಭರಣಿ ನಕ್ಷತ್ರದವ್ರಿಗೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರುತ್ತೆ. ಅವರು ಯಾವುದೇ ಆದ್ರೂ ಎಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ ಇದ್ದರೂ ಅದನ್ನು ಅವರು ವಿಸ್ಟ್ಯಾಂಡ್ ಮಾಡ್ತಾರೆ. ಅವ್ರಿಗೆ ಆಗುತ್ತೆ ಓವರ್ಕಮ್ ಮಾಡಲಿಕ್ಕೆ ಆಗಲಿ, ಏನಾರೇ ಎಕ್ಸ್ಟ್ರೀಮ್ ಇದಾದರೂ ಆಯಿತು, ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಎದುರಿಸೋ ಶಕ್ತಿ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಒಂದು ಎಕ್ಸುಬರೆನ್ಸ್ ಅಂದರೆ ತುಂಬಾ ಉತ್ಸಾಹ ಇರುತ್ತೆ. ತುಂಬಾ ಒಂದು ಮಕ್ಕಳಿಗಿರುತ್ತಲ್ಲ ಆ ಥರ ಒಂದು ಉತ್ಸಾಹ ಇರುತ್ತೆ ಅವರಿಗೆ. ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬಾ ಇದು ಇರುತ್ತೆ, ಒಂದು ಏನಂತ ಹೇಳ್ತಾರಲ್ಲ, ಹಂಗರ್ ಅಂತ ಹೇಳ್ತಾರಲ್ಲ, ಇದನ್ನು ಮಾಡೋದು, ಕಲ್ತ್ಕೋಬೇಕು, ಚೆನ್ನಾಗಿ ಕಲ್ತ್ಕೋಬೇಕು, ಜಾಸ್ತಿ ಕಲ್ತ್ಕೋಬೇಕು, ಜಾಸ್ತಿ ತಿಳ್ಕೋಬೇಕು, ನಾಲೆಡ್ಜ್ ಇದು ಮಾಡ್ಕೋಬೇಕು ಅನ್ನೋ ಒಂದು ಇದು ಇರುತ್ತೆ. ಹಂಗರ್ ಅಂದರೆ ಅದೇ ಹಸಿವಿರುತ್ತೆ, ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು ಅಂತ. ಸೊ ಬಟ್ ಅದು ಒಳ್ಳೆಯ ಇದೂ ಕೂಡ, ಪಾಸಿಟಿವ್ ಕೂಡ, ಹಾಗೆ ಅದು ನೆಗೆಟಿವ್ ಕೂಡ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಇದು ಇರುತ್ತೆ ಅಂದರೆ, ಹಸಿವಿರುತ್ತೆ ಅಂದರೆ ಹೊಸದು ಕಲ್ತ್ಕೋಬೇಕು ಅಂತ. ಹಳೇದೊಂದು ಸ್ಟಾರ್ಟ್ ಮಾಡಿರೋದು ಕಂಪ್ಲೀಟು ಫಿನಿಷ್ ಮಾಡಲ್ಲ, ಡಿಸ್ಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆಯೇ ಇವರು ತುಂಬ ಎಂಥೂಸಿಯಾಸ್ಟಿಕ್ ಈಗರ್ ಇರ್ತಾರೆ. ಹಾಗೆಯೇ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಚಾಲೆಂಜಿಂಗ್ ಆಗುತ್ತೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಸೊ ಈಗ ಕೆಲವೊಂದು ಸಿಂಬಲ್ಸ್ ಹೇಳ್ತೀನಿ. ಅಂದರೆ ಒಂದು ನಾನು ಹೇಳಿದ್ನಲ್ಲ, ಗರ್ಭವತಿ ಮಹಿಳೆ ಅವರ ಇದು ಸಿಂಬಲ್ಲು. ಹಾಗೆ ರಿಸ್ಟ್ರೆಂಟ್ ಇಂಡಿಕೇಶನ್ ಏನಂದರೆ ರಿಸ್ಟ್ರೆಂಟ್ ಅಂತ ಏನು ಹೇಳ್ತೀವಿ ಅದು. ಅವರ ಇದು ಅನಿಮಲ್ ಎಲಿಫೆಂಟ್, ಆನೆ, ಗಂಡು ಆನೆ, ಅವರ ಇದು ಚಿಹ್ನೆ ಹೇಳಿದ್ನಲ್ಲ, ಇದು ಸ್ತ್ರೀ ಯೋನಿ ಅಥವಾ ಸ್ತ್ರೀ ಸಂತಾನ. ಆಮೇಲೆ ಅವರ ನಕ್ಷತ್ರ ಶಕ್ತಿ ಅಪಭರಾಣಿ ಶಕ್ತಿ ಅಂತ ಹೇಳ್ತೀವಿ. ಅದರ ನಿಯಂತ್ರಣ ಮಾಡೋ ಗ್ರಹ ಶುಕ್ರ. ಅವ್ರ ಪ್ರಕೃತಿ ಮನುಷ್ಯ ಅಥವಾ ಮಾನವ. ನಕ್ಷತ್ರ ಪುಂಜ 3. ದೋಷ ಪಿತ್ತ ಅಂಶ ಭೂಮಿ, ಎಲಿಮೆಂಟು ಭೂಮಿ.
ಹಾಗೆ ಅವರು ಸಮತೋಲಿತ ಇದಿರುತ್ತೆ, ಮೋಡ್ ಇರುತ್ತೆ. ಆಮೇಲೆ ಇದು ಸಂಯಮ ಇರೋ ನಕ್ಷತ್ರ ಇರುತ್ತೆ, ಪ್ರಾಣಿ ಗಂಡು ಆನೆಯಾಗಿರುತ್ತೆ. ಸೊ ಈ ಕೇತುನ ರೂಲ್ ಮಾಡೋ ದೇವತೆ ಲಕ್ಷ್ಮಿ. ಸಮತೋಲಿತವಾಗಿರುತ್ತೆ ಅವರ ಮೋಡ್. ಲಿಂಗ ಫಿಮೇಲ್ ಇರುತ್ತೆ, ಹಾಗೆ ರಜಸ್ ಇರುತ್ತೆ ಅವರ ಸ್ವಭಾವ ಉಗ್ರವಾಗಿ ಫಿಯರ್ಸ್ ಆಗಿರುತ್ತೆ. ಹಾಗೆ ಅವರ ಇದು ಮರ ಅಥವಾ ಇದು ಆಮ್ಲ. ಅಕ್ಷರಗಳು, ಬೀಜ ಧ್ವನಿಗಳು ಅವರ ನಕ್ಷತ್ರಕ್ಕೆ ಲೀ, ಲೂ, ಲೇ ಮತ್ತು ಲೋ. ಸಂಬಂಧಿತ ಗ್ರಹಗಳೇನು, ಮೇಷರಾಶಿಯ ಅಧಿಪತಿಯಾಗಿ ಮಂಗಳ. ಆಮೇಲೆ ಹಕ್ಕಿ ಕಾಗೆ. ಹಾಗೆ ಅವರ ಮರದ ಬೊಟಾನಿಕಲ್ ನೇಮು ಎಂಬ್ಲಿಕಾ ಅಫಿನಾಲಿಸ್. ಕಲರ್ ಅಥವಾ ಬಣ್ಣ ರಕ್ತಗೆಂಪು, ಬ್ಲಡ್ ರೆಡ್. ಹಾಗೆ ಅವರನ್ನು ಪ್ರಿಸೈಡಿಂಗ್ ಇದು ದೇವತೆ ಯಮ, ಅಂದರೆ ಇದು ಗಾಡ್ ಆಫ್ ಡೆತ್. ಸೊ ಅವರದ್ದು ರಿಲೇಟೆಡ್ ಒಂದು ಟೆಂಪಲ್, ದೇವಸ್ಥಾನ ಯಾವುದು ಅಂದರೆ ನಲ್ಲಡಾಯಿ ಶ್ರೀ ಅಗ್ನೀಶ್ವರ ಟೆಂಪಲ್. ಸೊ ದೇವಸ್ಥಾನ ಇದು ಭರಣಿಯವರ ರೆಸೊನೇಟ್ ಆಗುತ್ತೆ ನಕ್ಷತ್ರಕ್ಕೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಅದು ಒಂದು ವಿಲೇಜಲ್ಲಿದೆ, ಮೈಲಾದುತುರೈ ಅನ್ನೋ ತಮಿಳುನಾಡ ಹಳ್ಳಿಲಿದೆ. ಸೊ ಇದಕ್ಕೆ ಶ್ರೀ ಅಗ್ನೀಶ್ವರ ದೇವಸ್ಥಾನ ಅಂತ. ಇದು ಶಿವನ ಇನ್ನೊಂದು ರೂಪ. ಶ್ರೀ ಅನ್ನೋದು ಮಂತ್ರ ಕೊಟ್ಟಿರು. ಶ್ರೀ ಅಗ್ನೀಶ್ವರ ಅಂತ ಹೇಳಿದ್ರೆ, ಅಗ್ನಿ ಅಂತ ಹೇಳಿದ್ರೆ ಇದು ಅಗ್ನಿ, ಬೆಂಕಿಯ ಇದು ಲಾರ್ಡ್ ಆಫ್ ಫೈರ್, ಬೆಂಕಿಯ ಈಶ್ವರ ಅಂತ. ಸೊ ಭರಣಿಯಲ್ಲಿರೋರು ಸಾಧ್ಯವಾದರೆ ಇಲ್ಲಿ ಹೋಗ್ಬಿಟ್ಟು ಒಂದ್ಸಲನಾದರೂ ಹೋಗಿ ಅವರು ದೇವರ ಆಶೀರ್ವಾದ ತೊಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋಣ. ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವ್ಸ್, ಕ್ವಾಲಿಟೀಸ್ ಏನಂತ ಹೇಳಿದ್ರೆ ತುಂಬಾ ಜಾಣರು ಇರ್ತಾರೆ, ಕ್ಲೆವರ್ ಇರ್ತಾರೆ, ಕ್ರಿಯೇಟಿವ್ ಆಗಿರ್ತಾರೆ, ಆರ್ಟಿಸ್ಟಿಕ್ ಆಗಿರ್ತಾರೆ, ಹಾಗೆ ಮೆಟೀರಿಯಲಿಸ್ಟಿಕ್ ಇರ್ತಾರೆ. ಹಾಗೆ ತುಂಬ ಬೇಗ ಕ್ವಿಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ. ಏನೇ ಕೆಲಸ ಆದರೂ ಬೇಗ ಮಾಡ್ತಾರೆ. ಹಾಗೆಯೇ ಹೊಸ ಇದನ್ನು ಎಕ್ಸ್ಪೀರಿಯನ್ಸಸ್ನ ಇದು ಮಾಡ್ಕೋಬೇಕು ಅನ್ನೋದಕ್ಕೆ ಖುಷಿಯಿಂದ ಅವರು ಎದುರು ನೋಡ್ತಾರೆ. ಆಮೇಲೆ ಖುಷಿ ಪಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆಮೇಲೆ ತುಂಬ ಅವರ ಡ್ಯೂಟೀಸ್ನ ಚೆನ್ನಾಗಿ ಮಾಡ್ತಾರೆ, ಡ್ಯೂಟಿಫುಲ್ ಆಗಿರ್ತಾರೆ. ಹಾಗೆ ಲಾಯಲ್ಟಿ ಇರುತ್ತೆ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಲಾಯಲ್ಟಿ ಇರುತ್ತೆ. ಹಾಗೆ ತುಂಬ ಕರೇಜಿಯಸ್ ಇರ್ತಾರೆ, ತುಂಬಾ ಧೈರ್ಯವಾಗಿ ಅವರು ಮುನ್ನುಗ್ತಾರೆ, ಧೈರ್ಯವಾದ ಅಪ್ರೋಚ್ ಇರುತ್ತೆ. ಸ್ಪಾಂಟೇನಿಯಸ್ ಇರ್ತಾರೆ, ತುಂಬಾ ಪ್ಲ್ಯಾನ್ ಮಾಡಿ ತಲೆ ಯೋಚನೆ ಮಾಡಿ ಇದು ಮಾಡಲ್ಲ, ಸ್ಪಾಂಟೇನಿಯಸ್ಸಾಗಿ ಕೆಲಸ ಮಾಡ್ತಾರೆ. ಒಳ್ಳೆ ಆರೋಗ್ಯ ಇರುತ್ತೆ ಅವರಿಗೆ, ತುಂಬಾ ದೀರ್ಘಾಯುಷ್ ಇರುತ್ತೆ. ಸೊ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ, ಯಾವುದೇ ಕೆಲಸ ಮಾಡಿದ್ರು ತುಂಬ ಟ್ಯಾಲೆಂಟಿಂದ ಮಾಡ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಪಬ್ಲಿಕ್ ಲೈಫಲ್ಲಿ ತುಂಬಾ ಸಕ್ಸಸ್ ಸಿಕ್ಕತ್ತೆ ಅವರಿಗೆ, ತುಂಬ ತೃಪ್ತಿಕರವಾಗಿರುತ್ತೆ, ಸ್ಯಾಟಿಸ್ಫೈಡ್ ಲೈಫ್ ಲೀಡ್ ಮಾಡ್ತಾರೆ ಅವರು. ಅದೇ ಅವರ ನೆಗೆಟಿವ್ ಆಸ್ಪೆಕ್ಟ್ಸ್, ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಅಂದರೆ ತುಂಬಾ ಓವರ್ ಬರ್ಡನ್ಡ್ ಆಗಿರ್ತಾರೆ, ತುಂಬಾ ಯೋಚನೆಗಳಿಂದ ತುಂಬಿಕೊಂಡಿರುತ್ತೆ ಅವ್ರ ತಲೆ, ರೆಸ್ಟ್ಲೆಸ್ ಆಗಿರ್ತಾರೆ, ಕೆಲಸ ಎಲ್ಲ ಮೊರಾಲಿಟಿನ ಬಿಟ್ಬಿಡ್ತಾರೆ, ಫಿಕಲ್ ಮೈಂಡೆಡ್ ಆಗಿರ್ತಾರೆ, ತುಂಬ ಜಾಸ್ತಿ ಯೋಚನೆ ಮಾಡಿ ತುಂಬಾ ಅತಿ ಬುದ್ಧಿವಂತಿಕೆ ಇರುತ್ತೆ, ಅದನ್ನು ಎಗೇನ್ಸ್ಟ್ ಹೋಗ್ಬೋದು. ಸೊ ಕಂಟ್ರೋಲ್, ರಿಸ್ಟ್ರೆಂಟ್ ಅದನ್ನೆಲ್ಲ ಆಗೋದಿಲ್ಲ ಅವ್ರ ಕೈಲಿ, ರೆಸಿಸ್ಟ್ ಮಾಡ್ತಾರೆ, ತುಂಬಾ ಹಠವಾದಿಗಳು, ಸ್ಟಬೋನ್. ಆಮೇಲೆ ಮಕ್ಳ ಥರ ಚೈಲ್ಡ್ ಲೈಕ್ ಇರ್ತಾರೆ, ವಲ್ನರಬಿಲಿಟಿ ಇರುತ್ತೆ. ಆಮೇಲೆ ಕೆಲವು ಸಲ ಬೇರೆಯವ್ರಿಗೆ ಟ್ರಬಲ್ ಆಗ್ಬೋದು ಅವ್ರ ನೇಚರಿಂದ. ಡಿಸಿಪ್ಲಿನ್ ಬೇಕಾಗುತ್ತೆ, ಡಿಸಿಪ್ಲಿನ್ ಇಷ್ಟ ಆಗಲ್ಲ ಅವ್ರಿಗೆ, ತುಂಬ ಡಿಸಿಪ್ಲಿನ್ ಮಾಡಿದ್ರೆ. ಇರಿಟೇಬಲ್ ಇರ್ತಾರೆ, ಇಂಪೇಷಂಟ್ ಇರ್ತಾರೆ, ಬರ್ನೌಟ್ ಆಗೋ ಪೊಟೆನ್ಷಿಯಲ್ ಇರುತ್ತೆ, ಬರ್ನೌಟ್ಸ್ ಆಗೋದು. ಯಾಕಂದರೆ ತುಂಬ ರೆಸ್ಟ್ಲೆಸ್ ಇರೋದ್ರಿಂದ ಬರ್ನೌಟ್ ಆಗುತ್ತೆ ಅವ್ರಿಗೆ. ತುಂಬಾ ಜಾಸ್ತಿ ಮಾಡೋ ಥರ, ಅಷ್ಟು ಲಿಸ್ಟಲ್ಲಿ ತುಂಬ ಜಾಸ್ತಿ ಎಲ್ಲ ಇಟ್ಕೊಂಡಿರ್ತಾರೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಸೊ ಹಾಗೆಯೇ ತುಂಬಾ ಕಾಮಾಗಿರೋದು ಆಗೋದಿಲ್ಲ ಅವ್ರ ಕೈಯಲ್ಲಿ. ಸೊ ಸೆಕ್ಷುವಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಹಾಗೆ ಮೊರಾಲಿಸ್ಟ್ ಅಂತಂದರೆ ನೀತಿವಾದಿಗಳು, ಹೀಗೆ ಇರಬೇಕು, ಹಾಗೆ ಇರಬೇಕು, ಮಾರಲ್ಸ್ ಫಾಲೋ ಮಾಡಬೇಕು ಅನ್ನೋದು ಅದು ಇದು ಇರುತ್ತೆ. ಸೊ ಯಾವ ಪ್ರೊಫೆಷನ್ಸ್ ಅವ್ರಿಗೆ ಸೂಟ್ ಆಗುತ್ತೆ ಅಥವಾ ಇನ್ಕ್ಲಿನೇಷನ್, ಮೆಜಾರಿಟಿ ಹೇಗಿರುತ್ತೆ ಅಂತಂದರೆ ಅವ್ರಿಗೆ ಟೀಚಿಂಗ್ ಅಥವಾ ಚೈಲ್ಡ್ ಕೇರ್, ಅದು ಗೈನಕಾಲಜಿಸ್ಟ್, ಮಿಡ್ ವೈಫ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಮೇಲೆ ಈ ಡೆತ್ ಅಸೋಸಿಯೇಟೆಡ್ ಫೀಲ್ಡ್ಸ್ ಇರ್ಬೋದು. ಯಾಕೆಂದರೆ ಅವ್ರದ್ದು ಯಮ ಅಲ್ವಾ ಮೇನ್ ಡಿಸೈಡಿಂಗ್ ಡೇಟಿ. ಮಾರ್ಟಿಷನ್ ಇರ್ಬೋದು, ಎಸ್ಟೇಟ್ ಪ್ಲ್ಯಾನ್ ಮಾಡೋದಕ್ಕಾಗಲಿ, ಆಮೇಲೆ ಹೋಮಿಸೈಡ್ ಡಿಟೆಕ್ಟಿವ್ ಅಂತ ಹೇಳಿದ್ರೆ ಈ ಪೊಲೀಸ್ ಅಲ್ಲಿ ಡಿಟೆಕ್ಟಿವ್ ಆಗಿರ್ಬೋದು. ಆಮೇಲೆ ರೈಟರ್ಸ್ ಆದರೆ ರೈಟರ್ಸ್, ಯಮ ರಿಲೇಟೆಡ್ ಫ್ಯೂನರಲ್ ಸರ್ವಿಸಸ್ ಇರ್ಬೋದು. ಹಾಗೆ ಯಾವ್ದಾದ್ರು ಸೆಕ್ಷುಯಾಲಿಟಿ ಅಂದರೆ ಫರ್ಟಿಲಿಟಿ ರಿಲೇಟೆಡ್ ಡಾಕ್ಟರ್ಸ್ ಆಗ್ಬೋದು, ಅದರ ರಿಲೇಟೆಡ್ ಕೌನ್ಸಿಲಿಂಗ್ ಇರ್ಬೋದು. ಎಂಟರ್ಟೈನ್ಮೆಂಟು, ಮಾಡೆಲ್ಸ್, ಇವೆಲ್ಲ ವೀನಸ್ ಇರೋದ್ರಿಂದ ಅದೆಲ್ಲ ಬರುತ್ತೆ. ಸೊ ವೀನಸ್ ರಿಲೇಟೆಡ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್, ಮಾಡೆಲ್ಸ್ ಆಗ್ಬೋದು, ಜಡ್ಜ್ ಆಗ್ಬೋದು, ಹೋಟೆಲ್ ಇಂಡಸ್ಟ್ರಿ, ಕೇಟ್ರಿಂಗ್,
ವೆಟರ್ನರಿ ಡಾಕ್ಟರ್ಸ್ ಆಗಿರ್ಬೋದು, ಫೈರ್ ಫೈಟರ್ಸ್, ಯಾಕಂದರೆ ಫೈರ್ ಎಲಿಮೆಂಟ್ ಅಲ್ಲ, ಸರ್ಜನ್ಸು, ಫೋಟೋಗ್ರಾಫರ್ಸ್ ಆಗ್ಬೋದು, ಅಕಾಲ್ಟ್ ಇದರಲ್ಲಿ ಮಾಡ್ಬೋದು. ಆಮೇಲೆ ಎಕ್ಸ್ಟ್ರೀಮ್ ಸೀಕ್ರೆಟ್ ಏಜೆಂಟ್ಸ್ ಆಗ್ಬೋದು, ಸೀಕ್ರೆಟಾಗಿ ಯಾವುದೇ ಪೊಸಿಷನಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂದ್ರೆ ಅಂಥ ಪೊಸಿಷನ್ಸ್ ಇರ್ಬೋದು. ಜಿಯೋಫಿಸಿಕ್ಸ್, ಆಮೇಲೆ ಅರ್ಥ್ಕ್ವೇಕ್ ಮತ್ತು ವಾಲ್ಕನೋ ಎಕ್ಸ್ಪರ್ಟ್ಸ್. ಸೊ ಇದೆಲ್ಲ ಅವರ ಇದು ಕೆಲವೊಂದು ಪ್ರೊಫೆಷನ್ಸ್. ಸೊ ಅವರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವ್ರು ಕೇಪಬಲ್ ಇರ್ತಾರೆ, ಟ್ರೂತ್ಫುಲ್ ಇರ್ತಾರೆ, ನಿಜವಾದಿಗಳು, ಸಕ್ಸಸ್ಫುಲ್ ಇರ್ತಾರೆ, ಯಾವುದೇ ಕೆಲಸ ಯಾವುದೇ ಮಾಡಿದ್ರು ಸಕ್ಸಸ್ಫುಲ್ ಆಗಿರ್ತಾರೆ. ಅವ್ರಿಗೆ ಡಿಸೀಸಸ್, ಗ್ರಿಫ್ ಅದೆಲ್ಲ ಇರಲ್ಲ, ತುಂಬಾ ಎಂಜಾಯ್ ಮಾಡ್ತಾರೆ ಲೈಫ್ನ, ಆ ಥರ ಇರುತ್ತೆ. 4 ಪಾದಗಳಿರುತ್ತೆ, 4 ಪಾದಗಳಿರುತ್ತೆ. ಸೊ ಫಸ್ಟ್ ಪಾದ ಅದು ಏರಿಸಲ್ಲಿರುತ್ತೆ. ಅದರದ್ದು ನವಾಂಶ ಇದು ಸೈನ್ ಲಿಯೋ ಅಂದರೆ ಸಿಂಹರಾಶಿ, ಅದ್ರದ್ದು ಸೌಂಡು ಸ್ವರ ಲೀ, ಆಮೇಲೆ ವಿಲ್ ಪವರ್. ಸೊ ಎರಡನೇದು ನವಾಂಶ ಇದು ಅದು ಏರಿಸಲ್ಲಿರುತ್ತೆ. ಎರಡನೇದು ವರ್ಗೋ ಆಗಿರುತ್ತೆ, ಕನ್ಯಾ ರಾಶಿ, ಅದರ ಸೌಂಡು ಲೂ ಆಗಿರುತ್ತೆ. ಅವರು ತುಂಬಾ ಅಲ್ಟ್ರೂಸಮ್ ಅಂದರೆ ತುಂಬಾ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡೋದು, ಆ ಥರ ನೇಚರ್ ಕೀವರ್ಡ್ ಅದರದ್ದು. 3ನೇ ಪಾದ ಅದು ಇದು ಲಿಬ್ರಾ ಆಗಿರುತ್ತೆ. ಸೊ ಲಿಬ್ರಾ ಅಂದರೆ ತುಲಾ ರಾಶಿ, ಅವ್ರದ್ದು ಸೌಂಡು ಲೇ ಆಗಿರುತ್ತೆ, ತುಂಬ ಹಾರ್ಮೋನೈಸಿಂಗ್ ಇರ್ತಾರೆ, ಎಲ್ಲರ ಜೊತೆಗೂ ಚೆನ್ನಾಗಿ ಹಾರ್ಮೋನಿ ಮೇಂಟೈನ್ ಮಾಡ್ತಾರೆ. 4ನೇ ಪಾದ ಇದು ವೃಶ್ಚಿಕ ರಾಶಿಯಲ್ಲಿರುತ್ತೆ, ನವಾಂಶ ಸೈನ್, ಸೌಂಡ್ ಲೋ, ಆಮೇಲೆ ಅನ್ಇನ್ಹಿಬಿಟೆಡ್ ಅಂದರೆ ಏನು ಇನ್ಹಿಬಿಷನ್ಸ್ ಇಲ್ಲ, ಏನು ಅಡೆತಡೆ ಇಲ್ದಂಗೆ ತುಂಬಾ ಓಪನ್ ಆಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ, ಅಂದರೆ ಏನು ನಿರ್ಬಂಧ ಇರ್ತಾರೆ, ಅನಿರ್ಬಂಧಿತ ಅಂತ ಏನಾದ್ವಿ ಅದು. ಸೊ ಇಲ್ಲಿವರೆಗೆ ನಾವು ಭರಣಿ ನಕ್ಷತ್ರ, ಅದರದ್ದು ಅಕ್ಷರಗಳು, ಅದರದ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸು, ಯಾವುದು ಇದು ಎಲಿಮೆಂಟ್ಸ್, ಅವನ್ನೆಲ್ಲ ನೋಡಿದ್ವಿ, ಕೇಳಿದ್ವಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಹೇಳಿ. ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ, ಆಮೇಲೆ ನೀವು ತಿಳ್ಕೊಳ್ಳೋದಕ್ಕೆ ಅಷ್ಟೇ ಇದು ಮಾಡ್ತಾ ಇರೋದು, ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಿಮ್ಮದು ಇನ್ಯಾವುದು ಭರಣಿ ನಕ್ಷತ್ರ ಅಲ್ಲ, ಅಶ್ವಿನಿ ಹೇಳಿದ್ದೀನಿ ಆಗಲೇ, ಅದನ್ನು ಇಲ್ಲಿ ಶೇರ್ ಮಾಡ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಭರಣಿನೂ ಅಲ್ಲ ಅಂತ ಹೇಳಿದ್ರೆ ಬೇರೆ ಇನ್ಯಾವ ನಕ್ಷತ್ರ ಅನ್ನೋದನ್ನು ನನಗೆ ತಿಳಿಸಿ ಇದರಲ್ಲಿ ಕಮೆಂಟಲ್ಲಿ. ಅಕಸ್ಮಾತ್ ಭರಣಿ ನಕ್ಷತ್ರ ಅಂತಂದರೂ ಕೂಡ ಅದನ್ನು ತಿಳಿಸಿ. ಸೊ ಹೇಗೆ ಅನ್ನಿಸ್ತು ಅಂತಲೂ ಕೂಡ ತಿಳಿಸಿ. ಸೊ ಮತ್ತೆ ನಾನು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ನೋಡ್ತೀನಿ. ಬಾಯ್.